ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ ಎಮ್ಮ तुम्हाला पंचदौर ಆತ್ಮೀಯರೇ, ಒಂದು ಬಹಳ ಮಹತ್ವದ ವಿಷಯವನ್ನು ನಮ್ಮ ಮೋದಿಜಿಯವರು ಮಾತಾಡಿದ್ದಾರೆ. ಡೆಹ್ರಾಡೂನ್ದಲ್ಲ, ರಾಷ್ಟ್ರೀಯ ಕ್ರೀಡೆಗಳ 38ನೇ ರಾಷ್ಟ್ರೀಯ ಕ್ರೀಡೆಗಳ ಚಾಲನೆ ಮಾಡ್ತಾ ಮಾತಾಡಿದ್ದಾರೆ. 2036ರಲ್ಲಿ ಒಲಿಂಪಿಕ್ ಆತಿಥ್ಯಕ್ಕೆ ಭಾರತ ಬದ್ಧ. 2036 ಇವತ್ತು 2025, ಇನ್ನೂ 11 ವರ್ಷ ಅಲ್ಲಿವರೆಗೆ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಲ್ಲಿವರೆಗೆ ಇವರು ಪ್ರಧಾನಿಯಾಗಿ ಮುಂದುವರಿತಾರಾ ಅನ್ನುವಂಥದ್ದು. ಇರಲಿ, ಅಡ್ಡಿಲ್ಲ, ಅದು ಏನು ತಪ್ಪಿಲ್ಲ. ಯಾಕಂದ್ರೆ ಈಗ ಅವ್ರಿಗೆ 75 ಅಂದ್ರೆ 85, 86 ವಯಸ್ಸಿರ್ತಾವ. ಭಾಳ ಸಂತೋಷ. ಆದ್ರೆ ಈಗಾಗಲೇ ಸಾಕಷ್ಟು ಭರವಸೆಗಳನ್ನು ಕೊಟ್ಟಿದ್ದಾರೆ ಮೋದಿಜಿಯವರು. ಅವೆಲ್ಲ ಈಡೇರಿಲ್ಲವ ಅನ್ನುವಂಥದ್ದು ಮೊದಲೇ ಪ್ರಶ್ನೆ. ಯಾಕೆ ಒಲಿಂಪಿಕ್ ಅಂದ್ರೆ ದೊಡ್ಡ ಜಾತ್ರೆ, ಅದು ಇಡೀ ವರ್ಲ್ಡ್, ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳು ಬರುವಂಥದ್ದು. ವಿಶೇಷವಾಗಿ ಇಲ್ಲಿವರೆಗೆ ಎಲ್ಲ ಶ್ರೀಮಂತ ರಾಷ್ಟ್ರಗಳು, ಬಲಿಷ್ಠ ರಾಷ್ಟ್ರಗಳು ಇವು ನಡೆಸೋದು ಬಂದಿದ್ದಾವೆ. ಜಪಾನ್ ಆಗಿರ್ಬೋದು, ಚೈನಾನು ಇತ್ತೀಚೆಗೆ ಮಾಡ್ಕೊಂಡಂಥದ್ದು. ಮತ್ತು ಆರ್ಥಿಕ ಬಲಿಷ್ಠದಂತ. ಇವತ್ತು ನೋಡ್ರಿ, ಅಮೇರಿಕಾದ ಆರ್ಥಿಕ ವ್ಯವಸ್ಥೆ ಎಷ್ಟದಪ್ಪ ಅಂದ್ರೆ ವರ್ಷಕ್ಕೆ ಅವ್ರದ್ದು ಒಂದು ಅಂದಾಜು ಪ್ರಕಾರ 25-30 ಇನ್ ಬಿಟ್ವೀನ್ ಆಫ್ ದಟ್ $1 ಟ್ರಿಲಿಯನ್ ಅವರ ಆರ್ಥಿಕ ಭದ್ರತೆ ಅದ. ಎಷ್ಟು? 25ರಿಂದ 30 ಒಳಗೆ ಹೇಳ್ತಾರೆ. ಕೆಲವೊಬ್ರು ಏನು ಹೇಳ್ತಾರೆ, ಅದು ಅಷ್ಟೊಂದು ನಿಶ್ಚಿತ ಅದ. ಒಂದು ಮೂಲ ಪ್ರಕಾರ $23 ಟ್ರಿಲಿಯನ್ ಅದಾವ. ನಮ್ಮ ಇಂಡಿಯಾದ ಎಷ್ಟದ ರೀ? ಇನ್ನೂ 4 ಟ್ರಿಲಿಯನ್ ದಾಟಿಲ್ರಿ, ಮುಟ್ಟಿಲ್ಲ. ಅದನ್ನ ನಾವು ಮುಟ್ಟಿಲ್ಲ ಅಂತ ಹೇಳ್ತಾ ಇದ್ವಿ. 5 ದಿನ ಶ್ರೀಮಂತ ಅಂತ ಹೇಳ್ತಾ ಇದ್ವಿ. 23 ಹಿಡಿದು ಸಹಿತ ನಮಗೆ ಅವ್ರಿಗೆ ಎಷ್ಟು ಅಂತರ ಆಯ್ತು ರೀ? ಜಸ್ಟ್ ಕೇಳ್ತಾ ಇದ್ರಿ. 23 ಹಿಡಿದ್ರು, ಇದು 19 ಟ್ರಿಲಿಯನ್ ನಮಗೆ ಶ್ರೀಮಂತರಿದ್ದಾರೆ ಅವರು ಎಲ್ಲ ದೃಷ್ಟಿಯಿಂದ. ನಮ್ಮ ಇನ್ಕಮ್ 32 ಪಟ್ಟು ಅಲ್ಲಿ ಪ್ರತಿ ಒಬ್ಬ ವ್ಯಕ್ತಿ ಇನ್ಕಮ್ 32 ಪಟ್ಟು. ಅಂಥವ್ರು ಅಲ್ಲೇ 1 ಲೀಟರ್ ಎಲ್ಲಿ ಪೆಟ್ರೋಲಕ್ಕೆ 90-95 ರೂಪಾಯಿ ಕೊಡ್ತಾರ. ನಂಗೆ 32 ಪಟ್ಟು ಕೆಳಗದ ನಾವು 100 ರೂಪಾಯಿ ಕೊಡ್ತೀವಿ. ಯಾಕಂದ್ರೆ ನಾವು ಇವತ್ತು ಟ್ಯಾಕ್ಸ್ ಮೂಲಕ ಬದುಕ್ತಾ ಇದ್ವಿ, ಟ್ಯಾಕ್ಸ್ ಕೊಟ್ಟು ಬದುಕ್ತಾ ಇದ್ವಿ. ಬಡತನ ಸಿಕ್ಕಾಪಟ್ಟೆ ಅದ. ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಮೋದಿಜಿಯವರು 2036 ಬಗ್ಗೆ ಮಾತಾಡ್ತಾ ಇದ್ದಾರೆ. ಈಗ ಅವರು 2025 ಇರ್ತಾರೆ. ಒಲಿಂಪಿಕ್ ಮಾಡ್ತೀವಿ ಆವತ್ತಿನ ಪ್ರಧಾನಿಯವರಿಗಾಗಲಿ ಅವತ್ತಿನ ನಾಯಕರಿಗೆ ಬಿಟ್ಟಂತ ವಿಷಯ. ಆದರೂ ಇವರು ಜವಾಬ್ದಾರಿ ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾವು ಹ್ಯಾಟ್ಸಪ್ ಹೇಳಬೇಕಾಗಿದೆ. ಯಾಕಂದ್ರೆ ದೇಶವತ್ತು ಯಾವ ಹಂತದಲ್ಲಿದ್ದೀವಿ ನಾವು ಅಂತಂದ್ರೆ ಬದುಕೋದು ಕಷ್ಟ ಆಗಿದೆ. ದೇಶದ 85-90% ಜನರಿಗೆ ಉದ್ಯೋಗನೇ ಇಲ್ಲ. 10% ಜನರಿಗಾಗಿ ಈ ದೇಶದಪ್ಪ ಅನ್ನೋಂಗಾಗಿ ಬಿಟ್ಟದ್ರಿ. ಕಾರ್ಪೊರೇಟ್ಗಳಿಗೆ, ಮೇಲ್ಮಧ್ಯಮ ವರ್ಗದವ್ರಿಗೆ, ಅಧಿಕಾರಶಾಹಿ ವರ್ಗಕ್ಕೆ, ಇವನ್ ಬಿಟ್ಟರೆ ಇಲ್ಲಿ ಉಳಿದ ಜನ ಇಲ್ಲ. ಇವ್ರು ಏನಿತ್ತು ದುಡಿದಿದ್ದಂಥವ್ರು ಅನ್ನೋಂಥ ಸ್ಥಿತಿ ಇವತ್ತದ. ಮತ್ತು ಜಗದ ಯಾವುದೇ ಬಡ ದೇಶಕ್ಕೂ ಇದು ಅಸಾಧ್ಯದ ಒಂದು ಗಗನ ಕುಸುಮ ಒಲಿಂಪಿಕ್ ಮಾಡ್ತೀವಿ ಅನ್ನೋಂಥದ್ದು. ಹೀಗೆ ಒಂದು ಎಕ್ಸಾಂಪಲ್ ಕೊಡ್ರಿ. ಯಾವುದಾದ್ರು ಬಡ ದೇಶ ಇವತ್ತು ಸೋಮಾಲಿಯಾ ಆಗಿರ್ಬೋದು, ಅಥವಾ ಆಫ್ರಿಕಾ ದೇಶವೂ ಆಗಿರ್ಬೋದು, ಏಷ್ಯಾ ಖಂಡದಲ್ಲೇ ಇಲ್ಲಿವರೆಗೆ ಮಾಡಿದಂಥದ್ದು 2. ಒಂದು ಜಪಾನ, ಇನ್ನೊಂದು ಚೈನಾ. ಇವೆರಡು ದೇಶಗಳು ಬಿಟ್ಟರೆ ಏಷ್ಯಾ ಖಂಡದಲ್ಲಿ ಯಾವುದೂ ಆಗಿಲ್ಲ. ಅದು ಯುರೋಪ್ ಖಂಡದಲ್ಲ ಸಣ್ಣ ಸಣ್ಣ ರಾಷ್ಟ್ರಗಳು ಸಹಿತ ಮಾಡಿದಾವೆ ಇದನ್ನು. ಈ ಒಲಿಂಪಿಕ್ ನಮ್ಮಲ್ಲಿ ಅಸಾಧ್ಯ ಅಂತ ಹೇಳ್ತಾ ಇಲ್ಲ. ಇದರ ಅರ್ಥ ನಾವು ಸೋಲ್ಬಾರ್ದು. ಆರಂಭದಲ್ಲಿ ಒಳ್ಳೆ ಕನಸು ಕಾಣೋದು ಮಾಡಿಲ್ಲ ಅಂತಲ್ಲ, ಆದರೆ ಕನಸು ಕಾಣೋದಕ್ಕೆ ನಾವು ಏನು ಮಾಡಬೇಕಾಗಿತ್ತು ಅನ್ನುವಂಥದ್ದು ಇವತ್ತು ಬೇಕಾಗ್ಯದ. ಅದು ನಮ್ಮ ಮೋದಿಜಿಯವರಿಂದ ಇವತ್ತು ಸಾಧ್ಯನಾ ಅಂತ. ಯಾಕಂದ್ರೆ ಹೊಟ್ಟೆ ತುಂಬಿದ ಮೇಲೆ ಜುಟ್ಟಿಗೆ ಮಲ್ಲಿಗುವ ಹೊಟ್ಟೆ ತುಂಬಿಲ್ಲ. ಇಲ್ಲೇ ಹಸುವಿಂದ ಮಾತಾಡ್ತಾ ಇದ್ವಿ. ಹೇಳ್ತಾರೆ ಇವರು 25 ಕೋಟಿ ಜನರಿಗೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಂತ ಹೇಳಿ ಹೇಳ್ತಾರೆ ಅವರು. ಅದು ಹೆಂಗೆ ಲೆಕ್ಕ ಮಾಡ್ತಾರೆ ಗೊತ್ತಿಲ್ಲ. ಮನೆಯಾಗ TV ಇದ್ರೆ ಬಡವಲ್ಲ, ಮನೆಯಾಗ ಸ್ಕೂಟರ್ ಇದ್ರೆ ಬಡವಲ್ಲ, ತಿಂಗಳಿಗೆ 5,000 ಗಳಿಸೋ ಬಡವಲ್ಲ, ವಾರಕ್ಕೆ 1 ದಿವಸ ದುಡಿದ್ರೆ ಮುಗಿದು ಅವು ಉದ್ಯೋಗತಿ. ಏನೇನೋ ಡೆಫಿನೇಷನ್ ರೀ ಇವೆಲ್ಲ. ವಾರಕ್ಕೆ 1 ದಿವಸ 1 ತಾಸು ದುಡಿದ್ರೆ ನಾವು ಉದ್ಯೋಗಿನ. ಒಬ್ಬ ರೈತಗ ದಿನಕ್ಕೆ 27 ರೂಪಾಯಿ ಪಗಾರ ಬಿಡ್ತದ್ರಿ. 27 ರೂಪಾಯಿ ಪಗಾರ ಶ್ರೀಮಂತ ನಾವ. ಎಷ್ಟೆಲ್ಲ ರೈತರಿದ್ದಾರೆ ಇಲ್ಲಿ. ಇಂಥ ಪರಿಸ್ಥಿತಿ ಮಾಡಿದಾಗ ನಾವು ಯಾವುದೋ ಕನಸು ಕಾಣ್ತಾ ಇದ್ವಿ. 2036 ಒಲಿಂಪಿಕ್ಸ್ ಮಾಡ್ತೀವಿ. ಹೌದು, ನಮ್ಮಲ್ಲಿ ಆಟಕ್ಕೆ ಬೇಕಾಗಿದೆ, ಪ್ರಾಸೆಸ್ ಬೇಕಾಗಿದೆ, ಎಲ್ಲನೂ ಬೇಕಾಗಿದೆ. ಆದರೆ ಆ ರೀತಿಯ ಅರ್ಥವ್ಯವಸ್ಥೆ ನಮ್ಮಲ್ಲಿ ಇಲ್ಲಲ್ರಿ.
ಅದಕ್ಕೇನು ಮಾಡ್ತಾ ಇದ್ದಾರೆ ನಮ್ಮ ಮೋದಿಜಿಯವರು ಅಂತ ಇವತ್ತು ನಾವು ಪ್ರಶ್ನೆ ಮಾಡ್ಬೇಕಾದ್ರೆ. ಇನ್ನೂ ದೂರದ ಬಿಡೋದು 2036 ಬರೋದು, ಅಷ್ಟರೊಳಗೆ ನಾವು ಇರ್ತೀವಿ ಇಲ್ಲೋ ಗೊತ್ತಿಲ್ಲ, ಮೋದಿಜಿಯವರು ಅಧಿಕಾರದಲ್ಲಿ ಇರ್ತಾರೋ ಗೊತ್ತಿಲ್ಲ, ಯಾರು ಬರ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಭೇಟಿ ಮಾಡ್ಬೇಕಾಗಲ್ಲ, ನಿಲ್ಲಬೇಕಾಗ್ತದೆ, ಖರ್ಚು ಮಾಡಬೇಕಾಗ್ತದೆ. ದೇಶದ ಜನ ಸಾಕಷ್ಟು ಇದ್ದಾರೆ, ಇಲ್ಲೇ ಜನರ ಬಗ್ಗೆ ಏನು ಚಿಂತಿಲ್ಲ, ಸಾಕಷ್ಟು ಜನ ಅದ, ಆದ್ರೆ ಇನ್ಕಮ್ ಬೇಕಲ್ರಿ, ಕೊಳ್ಳೋ ಶಕ್ತಿ ಇಲ್ಲ. ನಮ್ಮಲ್ಲೇ ಒಲಿಂಪಿಕ್ ಆಟಗಳನ್ನು ಕೇಳಿ ಏನು ಟಿ ವಿ ನೋಡಿದ್ವಿ ಅಷ್ಟೇ, ಆ ಸ್ಟೇಡಿಯಂದಲ್ಲಿ ಕೊಡುವಂಥ ಶಕ್ತಿ ನಮಗಿಲ್ಲ. ಇದನ್ನ ನಾವು ಇವತ್ತು ಗಮನಿಸ್ಬೇಕಾಗಿದೆ. ಅದಕ್ಕೆ ಈಗ ನೆನಪಾಗ್ತದೆ ಬುಮ್ರಾನ್ ಮಾತ, ಇನ್ನು ಎಷ್ಟೋ ಬೆಳೆದ್ರು ನೆಲದ ಮೇಲೆ ಕಾಲಿರಬೇಕು ಅಂತ. ನಾವು ಮೋದಿ ಅವ್ರು ಹೇಳ್ತಾ ಇದ್ರು, ನಾವು ಜಗದ 3ನೇ ಶ್ರೀಮಂತ ದೇಶ ಆಗಿ ಹೊರಟಿದ್ದೀವಿ, 5ಕ್ಕೆ ಇದ್ದೀವಿ, 3ಕ್ಕೆ ಹೋಗ್ತೀವಿ. ಅದು ಈ ದೇಶದ ಕಾರ್ಪೊರೇಟ್ಗಳಿಗೆ ಮಾತ್ರ ಹೇಳುವಂಥದ್ದು, ಅನ್ವಯಿಸುವಂಥದ್ದು. ಇದು ಟಾಪ್ 10% ಜನರಿಗೆ ಅನ್ವಯಿಸುವಂಥದ್ದು. ಉಳಿದು 90% ಜನ ಎಲ್ಲೋ ಯಾವುದೋ ಮುಗಿಲಿದ್ದಾರೆ. 136, 46 ಯಾವ ನಂಬರು ಗೊತ್ತಿಲ್ಲ, ಏನು 111 ನಾವು ಬರ್ತಂದಲ್ಲೇ ಸಂಖ್ಯೆಯಲ್ಲಿ ಹೆಸರಿನಲ್ಲಿದ್ದೀವಿ ಅನ್ನೋದು ರಿಪೋರ್ಟ್ ಬೆಂಗಳೂರು ಬರ್ತಾ ಇದೆ. ವರ್ಲ್ಡ್ ಬ್ಯಾಂಕು ಮತ್ತೆ ಹಿಡಿದವ್ರು ಕೊಡ್ತಾ ಇರ್ತಾರೆ. ಅದಕ್ಕೆ ಇವತ್ತು ಇದು ನೋಡಿದ ತಕ್ಷಣ ಒಂದಿಷ್ಟ ನಮ್ಮೊಂದಿಗೆ ಮಾತಾಡಬೇಕಂತ ಇಷ್ಟ. ನಮ್ಮ ಮೋದಿಯವ್ರು ನಮ್ಮ ಕನಸು ತೋರಿಸಲ್ರಿ, ಇಂಥ ದೊಡ್ಡ ಕನಸು ಬೇಕಾಗಿಲ್ಲ. ನಮಗೆ ಬೇಕಾಗಿದ್ದು ನಮಗೆ ಉದ್ಯೋಗ ಕೊಡಿಸುವಂಥ ಕನಸು ತೋರಿಸ್ರಿ, ವಾಸ್ತವ ಮಾಡಿದ. ಅಟ್ಲೀಸ್ಟ್ ನಾವು ದುಡಿದಕ್ಕೆ ಪಗಾರ ಬೀಳುವಂಗ, ಎಲ್ಲರೂ ಕಡೆಗೆ ಹೋಗಿ ಪ್ರತಿಯೊಬ್ಬರು ತಿಂಗಳು 5-6 ಸಾವಿರ ಪಗಾರ ಬೀಳುವಂಥದ್ದು ಏನು ಮಾಡೋಕ್ಕೆ ಸಾಧ್ಯ ಇದನ್ನ, ಅಂಥ ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇದನ್ನ. ದಿನಕ್ಕೆ 500 ರೂಪಾಯಿ ಕೂಲಿ ಬೀಳುವಂಥದ್ದು ಎಲ್ರಿ ಲೈಕ್ ಹಾಗೆ ಎಂದೋ ಒಂದಲ್ಲ, ವಾರದ ಒಂದಿನ ಒಂದು 500, 600, 1000 ರೂಪಾಯಿ ಪಗಾರ ಸಿಕ್ಕರೆ ಆಗಲ್ಲ, ಒಂದು ವಾರ ಬಂದು ಖಾಲಿ ಅಡ್ಡಾಡಬೇಕಾಗ್ತದ. ಇವೆಲ್ಲ ಪರಿಸ್ಥಿತಿಗಳು ಇವತ್ತು ನಾವು ಸತ್ಯಂತವಾಗಿ ಚರ್ಚೆ ಮಾಡಬೇಕಾಗಿದೆ. ಇದು ಮೊದಲು ಸಾಧ್ಯ ಆದಾಗ ನಾವಿದ್ದಂಥವರು ಒಲಿಂಪಿಕ್ ನಡೆಸುವಂಥ ಕನಸು ಕಾಣಬಹುದಾಗಿದೆ. ಮತ್ತು ಆಟಗಾರರು ಪಾಪ ಆ ಮಟ್ಟಿಗೆ ಬೆಳೀತಾರೆ ಅನ್ನೋದು ಭಾಳ ಕಷ್ಟ ವಿಷಯ. ಯಾಕಂದ್ರೆ ಅಮೇರಿಕ ಆಗಿರ್ಬೋದು, ಅಥವಾ US ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಚೈನಾ ಆಗಿರ್ಬೋದು, ಇವರ ಅಲ್ಲಿ ತಮ್ಮನ್ನು ತಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಂಡು ತಮ್ಮ ಆರ್ಥಿಕ ಭದ್ರತೆಯನ್ನು ಸಾಕಷ್ಟು ಮಾಡ್ಕೊಂಡಿದ್ದಾರಲ್ಲ. ಆರ್ಥಿಕ ಭದ್ರತೆ ಮಾಡಿಕೊಂಡು ಪ್ರಯತ್ನ ಮಾಡ್ತದೆ. ನಮ್ಮಲ್ಲಿ ಆರ್ಥಿಕ ಭದ್ರತೆ 10%. ಆ ಜನ ಏನಾದರೂ ಹಾಕಬೇಕು, ಒಲಿಂಪಿಕ್ ನಡೆಸಬೇಕು. ನೀವು ದುಡ್ಡು ಹಾಕಿ ಮಾಡ್ಬೋದು, ಬಟ್ ಆಟಗಾರರು ಹೆಂಗೆ ತಯಾರು ಮಾಡೋರು ನೀವು ಆ ಪ್ರಮಾಣದಲ್ಲೇ ಒಂದು ಒಲಿಂಪಿಕ್ ಮಾಡೋದಲ್ಲೇ ಮಾಡಬೇಕು ಅನ್ನೋದು. ಪಾಪ ಮಕ್ಕಳಿಗೆ ಎಷ್ಟೊಂದು ಮಕ್ಕಳಿಗೆ ಸರಿಯಾಗಿ ಆಟ ಆಡಬೇಕು ಕಲಿತ್ಕೊಳ್ಳುವಂಥ ಮಕ್ಕಳಿಗೆ ಇಲ್ಲಿ ಆಟದ ಬಯಲುಗಳಿಲ್ಲ, ಅಂದರೆ ಮೈದಾನಗಳಿಲ್ಲ, ಮತ್ತೊಂದಿಲ್ಲ. ಎಷ್ಟು ತೊಂದರೆ ಇದ್ದಾವೆ. ಪ್ರತಿ ಸ್ಕೂಲ್ದಲ್ಲ ಮೈದಾನ ಇರಬೇಕು ಅಂತದ. ಎಷ್ಟು ಸ್ಕೂಲ್ಗಳು ಮೈದಾನ ಉಳ್ಳವದವ. ಇವೆಲ್ಲ ಸರ್ವೆ ಮಾಡಿಸ್ಬೇಕಾಗ್ತದೆ. ಅಂದಾಗ ಎಲ್ಲಿದ್ದು ಬರಬೇಕು ಮಕ್ಕಳು ಆಡಲಿಕ್ಕೆ? ಇದೆ ಸ್ಕೂಲ್ಗಳಿಂದ, ಇದೆ ಹಳ್ಳಿಗಳಿಂದ, ಇಲ್ಲಿ ಬರಬೇಕು. ಆ ಮಕ್ಕಳಿಗೆ ಎಷ್ಟು ಹಳ್ಳಿಗಳು ಹೋಗಿ ನೀವು ಆಟದ ಮೈದಾನ ಇರೋದಿಲ್ಲ. ದೊಡ್ಡದಲ್ಲಿ ಶಹರದಲ್ಲಿ ಹುಡುಕಾಡಕ್ಕೆ ಸಿಗೋದು ಎಲ್ಲೋ ಅಲ್ಲಿಂದ ಇಲ್ಲಿಂದ ಇರ್ತದೆ. ಒಂದು ದೊಡ್ಡ ಮುಂಬೈದಿಂದ ಅದು ಬೆಂಗಳೂರು ಸಿಟಿಯಲ್ಲಿ ಒಂದು 4 ಸ್ಟೇಡಿಯಂ ಇಡೀ ದೇಶದಾಗಿದ್ದಂಗಲ್ಲ, ಎಲ್ಲ ಊರಲ್ಲಿದ್ದಂಗಲ್ಲ. ಸಣ್ಣ ಸಣ್ಣ ಮೈದಾನಗಳು ಪಾಪ ಅಲ್ಲಿ ಟರ್ಫ್ ಮೈದಾನಗಳಿದ್ದಾವೆ. ಯುರೋಪಿಯನ್ ಕಂಟ್ರಿಯಲ್ಲಿ ಆಗಿರ್ಬೋದು, ಅಥವಾ ಅಮೆರಿಕಾದಲ್ಲಿ ಆಗಿರ್ಬೋದು, ರಷ್ಯಾದಲ್ಲಿ ಆಗಿರ್ಬೋದು, ಚೈನಾದಲ್ಲಿ ಆಗಿರ್ಬೋದು, ಏನೋ ಅವ್ರು ಪ್ರಾಕ್ಟೀಸ್ ಮಾಡೋದು ಎಷ್ಟು ಅನುಕೂಲಗಳು ಅಷ್ಟೆಲ್ಲ ಕೊಟ್ಟಿವೆ ನಾವು. ಯಾಕಂದ್ರೆ ಮೊದಲು ಆಟಗಾರ ತಯಾರಾಗಬೇಕು, ಜೊತೆಗೆ ಆಟಗಾರ ಭದ್ರ ಆಗಬೇಕು, ಒಟ್ಟು ಖರ್ಚು ಮಾಡೋಕೆ ರೆಡಿ ಆಗಬೇಕು. ಇಡೀ ವಿಶ್ವಜನ ಬಂದು ನೋಡ್ತಿರ್ತಾರಲ್ಲ, ಆಡ್ತಿರ್ತಾರೆ, ಅವ್ರಿಗೆಲ್ಲ ಒದಗಿಸ್ಬೇಕಾಗಿದೆ. ಒದಗಿಸ್ಬೋದಿಲ್ಲ ಅಂತಲ್ಲ, ಅದು ಆಟಗಾರ ತಯಾರು ಮಾಡಬೇಕಾಗಿದ್ದು ಭಾಳ ಕಷ್ಟದ ಕೆಲಸ ಅದು. ಯಾಕಂದ್ರೆ ಶಿಕ್ಷಣ ಕೊಡ್ತಾ ಇಲ್ಲ. ಶಿಕ್ಷಣ ಎಷ್ಟು ಕಲ್ತು ಮಾಡ್ತೀರಿ? 1-2 ಮ್ಯಾಕ್ಸಿಮಮ್ 3%. ಇನ್ನೊಂದು ಇತ್ತೀಚೆಗೆ ರಿಪೋರ್ಟ್ ಬಂದದ, ಸ್ಕೂಲ್ ಬಿಡ್ತಾ ಇದ್ದಾರೆ ಮಕ್ಕಳ ಅಂತಾರೆ. ಯಾಕೆ ಹಸಿದಾಗೆ ಮಧ್ಯಾಹ್ನ ಊಟ ಕೊಡ್ತೀವಲ್ರಿ, ಮಧ್ಯಾಹ್ನ ಊಟ ಕೊಟ್ಟರೆ ಆಗಲಿಲ್ಲ ರೀ. ಮನ್ಯಾಗ ಉದ್ಯೋಗ ಬೇಕಿಲ್ಲ ಅವ್ರಿಗೆ, ಮನ್ಯಾಗ ತಂದೆ ಉದ್ಯೋಗ ಇಲ್ಲ, ಎಲ್ಲ ಪಾಪ ಉದ್ಯೋಗ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾವೆ. ಇವೆಲ್ಲ ಪರಿಸ್ಥಿತಿ ಇದ್ದಾವೆ. ಆದರೂ ಮೋದಿಜಿ ಅವರು ಕನಸು ಕಾಣ್ತಿದ್ದಾರೆ 2036 ಒಲಿಂಪಿಕ್ಸ್ ಆತಿಥ್ಯವನ್ನು ನಾವು ಸ್ವೀಕಾರ ಮಾಡ್ತೀವಿ ಅಂದರೆ 36 ಇವ್ರ ಸರ್ಕಾರ ಇದ್ದು ಇವರಿಂದ ಈ ದೇಶದ ಅರ್ಥವ್ಯವಸ್ಥೆಯನ್ನು ಬೆಸ್ಟ್ ಮಾಡಿದರೆ ಆಗ್ಬೋದು. ಉಳಿದವ್ರ ಬಗ್ಗೆ ಹೇಳಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಮೋದಿಯವ್ರು ಹೇಳ್ತಾ ಇದ್ದಾರೆ, ಮೋದಿಯವ್ರನ್ನ ನಾವು ಹೇಳಬೇಕಾಗ್ತದೆ. ನೀವು 36 ಇರ್ರಿ, ಈ ದೇಶನ ಅಭಿವೃದ್ಧಿ ಮಾಡಿರಿ, ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿರಿ, ಪ್ರತಿ ಬರೋ 15 ಲಕ್ಷ ಮಾಡಿರಿ, ಎಲ್ಲ ಮಾಡಿ ಉದ್ಯೋಗ ನಿರಂತರವಾಗಿ ಬರುವಂಥದ್ದು ಮಾಡಿರಿ. ಆಮೇಲೆ ಒಲಿಂಪಿಕ್ ಬಗ್ಗೆ ನಮಗೆಲ್ಲ ಕನಸುಗಳು ಬಿತ್ತಿರಿ. ನಮ್ಮಲ್ಲಿ ಕನಸುಗಳಿದ್ದಾವೆ, ಇಲ್ಲಂತಲ್ಲ. ಅದು ಈಡೇರುವಂಥ ವ್ಯವಸ್ಥೆ ಇಲ್ಲಿ ಕಷ್ಟ ಅದ ಅಂತ ಹೇಳ್ತಾ ಇಲ್ಲೇ ಮತ್ತೊಂದು ಜ್ಞಾಪನ ಮಾಡ್ತಾ ಇದ್ದೀನಿ ನಿಮಗೆ. ಕಡಿಮೆ ಅಂದರೆ $23 ಟ್ರಿಲಿಯನ್ ಮಿನಿಮಮ್ ಅಷ್ಟ ಇನ್ಕಮ್ ಅದ ಅಮೆರಿಕದ್ದು. ನಮ್ಮದು ಇನ್ನೂ 4 ಟ್ರಿಲಿಯನ್ ದಾಟಿಲ್ಲ. ಹೌದು ಅಲ್ವೋ? ಇದು ವಿಚಾರ ಮಾಡಿ ಮುಂದೆ ಮುಗಿಬಿಟ್ಟಿದ್ದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥೇ ಸೀತಾರಾಮ್ ಸತ್ಯದ ಕೈಗೊಂಡು ವಂದನೆಗಳು.